ಹೆಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಯೋಗಿತಾ ರಘು ಪೂಜಾರಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ನಾನು ಪ್ರತಿದಿನ ಆಫೀಸಿಂದ ಬಂದ ಕೂಡಲೇ ನಮ್ಮ ಮನೇಲಿರುವ ಬೆಕ್ಕು ನಾಯಿ ಜೊತೆ ಆಟ ಆಡ್ತೀನಿ. ಯಾಕೆ ಅಂತ ಹೇಳಿದರೆ, ಆಫೀಸ್ ಅಂದಮೇಲೆ ಕೆಲಸ ಇರುತ್ತೆ, ಕೆಲಸ ಅಂದಮೇಲೆ ಕೆಲವೊಂದು ತಲೆನೋವು ತಲೆಬಿಸಿಗಳು ಇದ್ದೇ ಇರುತ್ತೆ. ಅದೆಲ್ಲ ಮರಿಬೇಕು, ಸ್ವಲ್ಪ ಮೈಂಡ್ ಫ್ರೀ ಆಗಬೇಕು ಅಂತ ಹೇಳಿದರೆ ಮಕ್ಕಳ ಜೊತೆ ಆಟ ಆಡಬೇಕು. ಇಲ್ಲಾಂದರೆ ಈ ರೀತಿ ಪ್ರಾಣಿಗಳ ಜೊತೆ ಆಟ ಆಡಿದರೆ ನಮ್ಮ ಮೈಂಡ್ ಕೂಡ ಸ್ವಲ್ಪ ಫ್ರೀ ಆಗ್ತದೆ. ಒಮ್ಮೆ ನಮ್ಮ ಮಿಂಟು ಜೊತೆ ಆಟಾಡಿ ಎಲ್ಲ ಆದ ನಂತರ ಹೊರಗಡೆ ಬಂದೆ, ಏನು ಕೆಲಸ ಇದೆ ನೋಡುವ ಅಂತೇಳಿ. ಸ್ಲ್ಯಾಬ್ ಮೇಲೆ ಬರದೆ ತುಂಬ ದಿವಸ ಆಗಿತ್ತು. ಯಾಕೆ ಅಂದರೆ ಮಳೆ ಜೋರಾಗಿರ್ತಾ ಇದ್ದಿದ್ದರಿಂದ ಸ್ಲ್ಯಾಬ್ ಮೇಲೆ ಬರಲಿಕ್ಕೆ ಕೂಡ ಮನಸ್ಸಾಗ್ತಾ ಇರಲಿಲ್ಲ. ಯಾಕೆ ಅಂದರೆ ಸ್ಲ್ಯಾಬ್ ಅಷ್ಟು ಗಲೀಜಾಗಿತ್ತು, ಫುಲ್ಲು ಪಾಚಿ ಕಟ್ಟಿ ನೀರೆಲ್ಲ ನಿಂತು ಗಲೀಜಾಗಿ ಹೋಗಿತ್ತು. ನೋಡಲಿಕ್ಕೇ ನನಗೇ ಅಸಹ್ಯ ಆಗ್ತಾಯಿತ್ತು. ಹಾಗೆ ಇವತ್ತು ಸ್ವಲ್ಪ ಮಳೆ ಬಿಟ್ಟಿದ್ದರಿಂದ ಒಮ್ಮೆ ಅದನ್ನೆಲ್ಲ ಕ್ಲೀನ್ ಮಾಡುವ ಅಂತೇಳಿ ಬಂದೆ. ಹಾಗೆಯೇ ಬಿಟ್ಟರೆ ಫ್ಯೂಚರಲ್ಲಿ ನಮ್ಮ ಸ್ಲ್ಯಾಬ್ ಲೀಕೇಜ್ ಬರುವ ಚಾನ್ಸಸ್ ತುಂಬ ಇರ್ತದೆ ಅಲ್ವಾ. ಹಾಗಾಗಿ ನಾನು ಒಮ್ಮೆ ಅದನ್ನೆಲ್ಲ ಕ್ಲೀನ್ ಮಾಡುವ ಅಂತೇಳಿ ಬಂದೆ. ಮೇಲೆ ಬಂದು ನೋಡುವಾಗ ಉಂಟಲ್ಲ, ನನಗೇ ಅಸಹ್ಯ ಆಗುವ ಹಾಗೆ ಆಗಿತ್ತು. ಅಷ್ಟು ಗಲೀಜಿತ್ತು. ಗಲೀಜು ನೋಡುವಾಗಲೇ ಇದನ್ನು ಯಾರಪ್ಪ ಕ್ಲೀನ್ ಮಾಡೋದು, ಇದು ನನ್ನಿಂದ ಸಾಧ್ಯವಾ ಅಂತ ಕೂಡ ಆಯಿತು. ಸಾಧ್ಯ ಇಲ್ಲ ಅಂತ ಹಾಗೆಯೇ ಬಿಟ್ಟರೆ ಉಂಟಲ್ಲ, ಮತ್ತು ಯಾರು ಬರ್ತಾರೆ? ನನ್ನ ಅಜ್ಜ ಬರ್ತಾರೆ ಕ್ಲೀನ್ ಮಾಡಲಿಕ್ಕೆ? ಅವರಂತೂ ಇಲ್ಲದಿದ್ದರೆ ಅವರನ್ನೊಮ್ಮೆ ಕರಿಬೋದಿತ್ತು, ಬನ್ನಿ ಒಮ್ಮೆ ಕ್ಲೀನ್ ಮಾಡಿ ಕೊಡಿ ಅಂತೇಳಿ. ನೋಡಿ ಎಷ್ಟು ಗಲೀಜಾಗಿದೆ ಅಂತೇಳಿ. ಇದನ್ನೆಲ್ಲ ಕ್ಲೀನ್ ಮಾಡಿ ಆಗುವಾಗ ನನಗಂತೂ ಸಾಕಾಗಿ ಹೋಗಿದೆ. ಫೈನಲಿ ನೋಡಿ ಈ ರೀತಿ ಆಗಿದೆ. ನೋಡಿ ಇಲ್ಲಿ ಕೆಸರು ನೋಡಿ, ಕೆಸರನ್ನೆಲ್ಲ ಬಟ್ಟೆಯಲ್ಲಿ ತುಂಬಿಸಿಕೊಂಡು ಹೋಗಿ ಉಂಟಲ್ಲ ಆಚೆ ಕಡೆ ಹಾಕಿ ಬರ್ತಾ ಇದ್ದೆ. ಅಷ್ಟು ಮಾತ್ರ ಅಲ್ಲ ಮಾರ್ರೆ, ಮೇಲೆಲ್ಲ ಕ್ಲೀನ್ ಮಾಡಿ ಬಂದೆ. ಇಲ್ಲಿ ನೋಡಿ ಕೆಳಗಡೆ ಆಗಿರುವ ಅವಸ್ಥೆ ನೋಡಿದರೆ ಉಂಟಲ್ಲ, ನನಗೆ ಇದು ಬೇಕಿತ್ತಾ ಅಂತ ಅನಿಸ್ಲಿಕ್ಕೆ ಶುರುವಾಯಿತು. ಎಂತ ಮಾಡೋದು, ಬಯಸಿ ಬಂದ ಭಾಗ್ಯ ಅಲ್ವಾ. ಹಾಗಾಗಿ ಒಮ್ಮೆ ಎಲ್ಲ ಕ್ಲೀನ್ ಮಾಡುವ ಅಂತೇಳಿ ಪಂಪ್ ಚಾಲು ಮಾಡಿ ನೀರು ಹಿಡಿದು ಎಲ್ಲ ವಾಶ್ ಮಾಡ್ತಾ ಇದ್ದೇನೆ. ಇನ್ನು ಮಗಳು ಶಾಲೆಯಿಂದ ಬರುವುದಕ್ಕೆ ಮುಂಚೆ ನನ್ನದಿದೆಲ್ಲ ಕೆಲಸ ಆಗಬೇಕಿತ್ತು. ಇಲ್ಲದಿದ್ದರೆ ಅವಳು ಕೂಡ ನನ್ನೊಟ್ಟಿಗೆ ಸೇರಿ ನನ್ನ ಕೆಲಸಕ್ಕೆ ಇನ್ನಷ್ಟು ಉಪದ್ರವೇ ಮಾಡ್ತಾಳೆ ಹೊರತು ನನಗೆ ಅದರಿಂದ ಹೆಲ್ಪ್ ಎಂತ ಆಗೋದಿಲ್ಲ. ಹಾಗಾಗಿ ನಾನು ಅವಳು ಇಲ್ಲದಾಗನೇ ಈ ರೀತಿ ಎಲ್ಲ ಕೆಲಸ ಮಾಡಿ ಮುಗಿಸ್ತೇನೆ. ಮತ್ತೊಂದು ವಿಷಯ ಎಂತ ಗೊತ್ತುಂಟಾ, ಇದನ್ನೆಲ್ಲ ವಾಶ್ ಮಾಡಿ ಆಗುವಷ್ಟೊತ್ತಿಗೆ ಆ ಸ್ಲ್ಯಾಬ್ನಲ್ಲಿ ಬರ್ತಿದ್ದ ಸ್ಮೆಲ್ಲೆಲ್ಲ ಉಂಟಲ್ಲ, ಅದು ನನ್ನ ಮೈಯಲ್ಲಿ ಬರಲಿಕ್ಕೆ ಶುರುವಾಗಿತ್ತು. ಅಷ್ಟು ನರಕ ಆಗಿತ್ತು ಮಾರ್ರೆ. ನನ್ನ ಮೈಯೆಲ್ಲ ಉಂಟಲ್ಲ ಕೆಸರು ವಾಸನೆ ಬರಲಿಕ್ಕೆ ಶುರುವಾಗಿತ್ತು. ಇನ್ನು ಸ್ನಾನ ಮಾಡದೆ ಮನೆಯೊಳಗೆ ಹೋಗ್ಲಿಕ್ಕಂತೂ ಸಾಧ್ಯವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಾನು ಸ್ಮೆಲ್ ಬರಲಿಕ್ಕೆ ಶುರುವಾಗಿದ್ದೆ. ನನ್ನ ಪಕ್ಕ ಯಾರಾದರೂ ಬಂದರೆ ಉಂಟಲ್ಲ, 5 ನಿಮಿಷ ಕೂಡ ಅವರು ನಿಲ್ಲಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟು ಆಗಿತ್ತು. ಫೈನಲಿ ನೋಡಿ ಇಲ್ಲಿ ನಾನು ಸ್ನಾನ ಮುಗಿಸಿ ಬಂದೆ. ಇನ್ನು ಸ್ನಾನ ಮುಗಿಸಿ ಬಂದಾದ ನಂತರ ಸ್ವಲ್ಪ ಬಟ್ಟೆ ಕೂಡ ವಾಶ್ ಮಾಡಲಿಕ್ಕೆ ಇತ್ತು. ಅದನ್ನೆಲ್ಲ ಒಮ್ಮೆ ಮಿಷನ್ಗೆ ಹಾಕುವ ಅಂತೇಳಿ ಎನಿಸಿದೆ. ಯಾಕೆಂದರೆ ಸ್ವಲ್ಪ ಬಿಸಿಲು ಕೂಡ ಬರ್ತಾ ಇತ್ತು. ಬಿಸಿಲು ಬಂದರೆ ಉಂಟಲ್ಲ ನಮಗೆ ಬಟ್ಟೆ ಒಣಗಿ ಹಾಕಲಿಕ್ಕೆಲ್ಲ ಸುಲಭ ಆಗ್ತದೆ. ಇಲ್ಲದಿದ್ದರೆ ನೋಡಿ, ನೀವು ನೋಡ್ತಾ ಇರ್ಬೋದು ನನ್ನ ತಲೆಯ ಮೇಲೆ ಎಷ್ಟು ಬಟ್ಟೆಯನ್ನು ಒಣಗಾಕಿದ್ದೇನೆ ಅಂತೇಳಿ. ನಾವು ಸ್ಲ್ಯಾಬ್ನ ಒಳಗೆ ಹಾಕಿದರೆ ಉಂಟಲ್ಲ 3 ದಿವಸ ಆದರೂ ಬೇಕು ಬಟ್ಟೆ ಒಣಗಲಿಕ್ಕೆ. ನೋಡಿ, ಅದಕ್ಕೂ ಮುಂಚೆ ವಾಶ್ ಮಾಡಿ ಇಟ್ಟಂಥ ಬಟ್ಟೆಯನ್ನು ನಾನು ಒಮ್ಮೆ ಒಣಗಾಕಲಿಕ್ಕೆ ಅಂತೇಳಿ ಬಂದೆ. ಒಮ್ಮೆ ಮಳೆ ಬರ್ತಾಯಿತ್ತು, ಒಮ್ಮೆ ಬಿಸಿಲು ಬರ್ತಾಯಿತ್ತು. ಹಾಗೆಯೇ ನಮ್ಮ ಮನೆಯ ಮೇಲೆ ಉಂಟಲ್ಲ ಒಬ್ಬರ ಜಾಗ ಉಂಟು, ಅದರಲ್ಲಿ ರಬ್ಬರ್ನ ಮರ ಕೂಡ ಕಟ್ ಮಾಡ್ತಿದ್ರು. ಆ ಕೆಲಸದವರು ಉಂಟಲ್ಲ ನಮ್ಮ ಮನೆ ಹತ್ರ ಬಂದು ಚಹಾ ತಿಂಡಿ ಎಲ್ಲ ಕುಡಿಲಿಕ್ಕೆ ಕೂತ್ಕೊಳ್ತಾ ಇದ್ರು. ಯಾಕಂದರೆ ಹೊರಗಡೆ ಕೂತ್ಕೊಳ್ಳಿಕ್ಕೆ ಮಳೆ ಕೂಡ ಇತ್ತಲ್ಲ, ಹಾಗಾಗಿ ಮನೆ ಹತ್ರವೇ ಬಂದು ಚಹಾ ಕುಡಿತಾ ಇದ್ರು. ಹಾಗೆ ನಾನು ಕೂಡ ಅವರಲ್ಲಿ ಮಾತಾಡ್ತಾ ಬಟ್ಟೆಯನ್ನೆಲ್ಲ ಒಣಗಾಕ್ತಾ ಇದ್ದೇನೆ. ಅವರು ಬಾವಿಯಲ್ಲಿ ನೀರೆಷ್ಟುಂಟು ಅಂತೆಲ್ಲ ನೋಡ್ತಾ ಇದ್ರು. ಅವರು ನನ್ನಲ್ಲಿ ನಮ್ಮ ಮನೆ ಬಾವಿಯ ಡೀಪ್ ಎಷ್ಟುಂಟು ಅಂತ ಕೇಳ್ತಾ ಇದ್ರು. ನನಗೆ ಇವತ್ತು ಮಾತಾಡಿದ್ದು ನಾಳೆ ನೆನಪಿರುವುದಿಲ್ಲ. ಇನ್ನು 2 ವರ್ಷದ ಹಿಂದೆ ತೆಗೆದ ಬಾವಿಯ ಡೀಪ್ ಎಷ್ಟುಂಟು ಅಂತೇಳಿ ನನಗೆ ಹೇಗೆ ಗೊತ್ತಿರ್ತದೆ ಅಲ್ವಾ. ನನಗೆ ಸ್ವಲ್ಪ ಕೂಡ ನೆನಪಿಲ್ಲ. ಒಂದು ಅಂದಾಜಿನಲ್ಲಿ ಹೇಳಿದೆ, ಆದರೆ ಅದು ನನ್ನ ಅಂದಾಜು ಉಲ್ಟಾಗಿತ್ತು. ಅವರು ನೋಡುವಾಗ ಹೇಳಿದರು, ಅಷ್ಟಿಲ್ಲ, ಇದು ಜಾಸ್ತಿ ಡೀಪ್ ಉಂಟು ಅಂತೇಳಿ. ಹಾಗೆ ಬಟ್ಟೆ ಎಲ್ಲ ಒಣಗಾಕಿ ಬಂದ ನಂತರ ಉಂಟಲ್ಲ, ನನ್ನ ಮೈದ್ನ ಕಾಲೇಜಿಗೆ ಹೋಗ್ತಾನೆ. ಅವನು ಎಷ್ಟು ದಪ್ಪ ಇದ್ದಾನೆ ಅಂತ ಹೇಳಿದರೆ, ಅವನ ಪ್ಯಾಂಟ್ ಅವನಿಗೆ ಲೂಸ್ ಆಗ್ತಾ ಇತ್ತು. ಅದಕ್ಕೆ ಅತ್ತಿಗೆ ನನ್ನ ಪ್ಯಾಂಟ್ ಉಂಟು, ಒಂದು ಸರಿ ಮಾಡಿ ಕೊಡಿ ಅಂತೇಳಿ ತಂದು ಕೊಟ್ಟಿದ್ದ. ಹಾಗೆ ಅದನ್ನೊಮ್ಮೆ ಸರಿ ಮಾಡಿ ಕೊಡುವ ಅಂತೇಳಿ ಕೂತ್ಕೊಂಡೆ. ಅದರ ಸ್ಟಿಚ್ ಬಿಚ್ಚುವಾಗ ಉಂಟಲ್ಲ ನನ್ನ ಜೀವ ಒಮ್ಮೆ ಹೋಗಿ ಬಂದಾಗೆ ಆಗಿದೆ. ಯಾಕಂದರೆ ಈ ಜನ್ಸ್ನ ಪ್ಯಾಂಟೆಲ್ಲ ಇರ್ತದಲ್ಲ, ಅದರ ಸ್ಟಿಚ್ ಎಲ್ಲ ತುಂಬ ಗಟ್ಟಿರ್ತದೆ, ಅದನ್ನು ಬಿಚ್ಚಲಿಕ್ಕೆಲ್ಲ ಭಾರಿ ಕಷ್ಟ. ಹಾಗೆಯೇ ನಾನು ಒಮ್ಮೆ ಅವನಿಗೆಲ್ಲ ಸ್ಟಿಚ್ ಮಾಡಿ ಕೊಡುವ ಅಂತೇಳಿ ಬಂದು ಮಿಷನ್ನ ಮುಂದೆ ಕೂತ್ಕೊಂಡೆ ಮಾರ್ರೆ. ನಾನು ಜನ್ಸ್ ಬಟ್ಟೆ ಸ್ಟಿಚ್ ಮಾಡಿಯೇ ಇಲ್ಲ, ನಾನು ಸ್ಟಿಚ್ ಮಾಡೋದು ಲೇಡೀಸ್ನದು ಮಾತ್ರ. ಆದರೂ ಕೂಡ ಒಮ್ಮೆ ಪ್ರಯತ್ನ ಮಾಡುವ ಅಂತೇಳಿ
ಕೂತ್ಕೊಂಡದ್ದು. ಹೀಗೆ ಚಿಕ್ಕ ಪುಟ್ಟ ಆಲ್ಟ್ರೇಷನ್ ಇದ್ದರೆ ಮಾಡ್ತೇನೆ, ಅದನ್ನು ಬಿಟ್ಟು ಹೀಗೆ ಸ್ಟಿಚ್ ಮಾಡಲಿಕ್ಕೆಲ್ಲ ನನಗೆ ಜೆಂಟ್ಸ್ ಬರುವುದಿಲ್ಲ. ಲೇಡೀಸ್ ಆದರೆ ನಾನು ಅದರಲ್ಲಿಯೇ 8 ವರ್ಷ ಕೆಲಸ ಮಾಡಿದ್ದೇನೆ, ಹಾಗಾಗಿ ನನಗೆ ಲೇಡೀಸ್ ಸ್ಟಿಚ್ ಮಾಡಲಿಕ್ಕೆ ಗೊತ್ತುಂಟು. ಆದರೆ ಜೆಂಟ್ಸ್ನದು ನಾನು ಇದುವರೆಗೆ ಮಾಡಿಲ್ಲಲ್ಲ, ಹಾಗಾಗಿ ನನಗೆ ಅದರ ಅಂದಾಜು ಕೂಡ ಇಲ್ಲ. ಆದರೂ ಕೂಡ ಒಮ್ಮೆ ಪ್ರಯತ್ನ ಮಾಡುವ ಅಂತ ಮಾಡಿದ್ದೇನೆ. ಸ್ಟಿಚ್ಚೆಲ್ಲ ಆಗಿ ನನ್ನ ಮೈದನಿಗೆ ಕೊಟ್ಟಾದ ನಂತರ ಅವನು ಹಾಕಿ ನನಗೆ ಹೇಳ್ದ, ಅತ್ತಿಗೆ ಸ್ಟಿಚ್ಚಿಂಗ್ ಪರ್ಫೆಕ್ಟ್ ಉಂಟು ಅಂತೇಳಿ. ಹಾಗೆ ನನಗೆ ಕೂಡ ಒಂಚೂರು ಪ್ರೌಡ್ ಫೀಲ್ ಆಯಿತು. ತೊಂದರೆ ಇಲ್ಲ, ನಾನು ಜೆಂಟ್ಸ್ ಸ್ಟಿಚ್ ಮಾಡಲಿಕ್ಕೆ ಕಲಿಯದಿದ್ದರೂ ಕೂಡ ಸ್ಟಿಚ್ ಮಾಡ್ತೇನಲ್ಲ ಅನ್ನೋ ಒಂದು ಖುಷಿ ಕೂಡ ಇತ್ತು. ಅವನ ಪ್ಯಾಂಟ್ ಸ್ಟಿಚ್ ಆಗುವಷ್ಟೊತ್ತಿಗೆ ಟೈಮ್ 2 ಗಂಟೆ ಆಗಿತ್ತು. ನನಗೆ ಕೂಡ ಲೈಟಾಗಿ ಹಸಿವಾಗಲಿಕ್ಕೆ ಶುರುವಾಗಿತ್ತು. ಅಷ್ಟೊತ್ತಿಗೆ ಅಮ್ಮ ತಟ್ಟೆಯಲ್ಲಿ ಊಟ ಹಾಕಿಕೊಂಡು ತೆಗೆದುಕೊಂಡು ಬಂದು ಕೊಟ್ಟರು. ಕೆಸಿನ ಗೆಡ್ಡೆ ಹಾಗೂ ಒಣಗಿದ ಮೀನಿನ ಸಾಂಬಾರು ಕೂಡ ಮಾಡಿದರು. ಹಾಗಾಗಿ ಚೆಂದ ಊಟ ಮಾಡಿ ಸ್ವಲ್ಪ ಮಲಗುವಂತ ಮಲಗಿದೆ. ಮತ್ತೆ ಬಂದು ನೋಡುವಾಗ ಉಂಟಲ್ಲ, ನಮ್ಮ ಮನೆಯಲ್ಲಿ ಒಂದು ಗೆಸ್ಟ್ ಕೂಡ ಬಂದಿದ್ದರು. ಅವಳ ಹೆಸರು ಕೂಡ ಚಿಂಟು, ನಮ್ಮ ಮನೆಯ ಬೆಕ್ಕಿನ ಹೆಸರು ಕೂಡ ಚಿಂಟು. ಇದು ನನ್ನ ಫ್ರೆಂಡ್ನ ಮನೆಯ ಬೆಕ್ಕು. ಅವರು ಬ್ರೀಡಿಂಗಿಗೆ ಅಂತೇಳಿ ತಂದು ಬಿಡ್ತಾರೆ ಇಲ್ಲಿಗೆ. ಹಾಗೆ ಅವರಿಬ್ಬರು ಫ್ರೆಂಡ್ ಆಗ್ತಾಯಿದ್ರು. ನಾನು ಕೂಡ ಅಲ್ಲಿ ಹೋಗಿ ಅವರಿಬ್ಬರಲ್ಲಿ ಮಾತಾಡಿ ಬಂದು ಸ್ವಲ್ಪ ಮಲಗಿಕೊಂಡೆ. ಹಾಗೆಯೇ ವಿಷಯ ಎಂತ ಗೊತ್ತುಂಟ, ನಮ್ಮ ಮಿಂಟು ಉಂಟಲ್ಲ, ಚಿಂಟು ಬಂದ ನಂತರ ಅವಳ ರೂಮಿಂದ ಹೊರಗೆ ಬರ್ತಾ ಇರಲಿಲ್ಲ. ಚಿಂಟುವಿನ ಮಗಳೇ ಮಿಂಟು, ಆದರೆ ಕೂಡ ತನ್ನ ಅಮ್ಮನ ಗುರ್ತವೇ ಮಗಳಿಗೆ ಸಿಗ್ತಾ ಇರಲಿಲ್ಲ. ಹಾಗೆ ನಾನು ನಿದ್ದೆಲ್ಲ ಆಗಿ ಎದ್ದು ಆಫೀಸ್ಗೆ ಹೋಗಿ ಪುನಃ ಆಫೀಸ್ನಿಂದ ಬರುವಾಗ ಚಿಕನ್ ತೆಗೆದುಕೊಂಡು ಬಂದೆ ಸಾಂಬಾರು ಮಾಡುವ ಅಂತೇಳಿ. ಆದರೆ ನನ್ನ ಮಗಳಿಗೆ ಚಿಕನ್ ತಂದರೆ ಉಂಟಲ್ಲ, ಅವಳಿಗೆ ಕಬಾಬ್ ಮಾಡಿಯೇ ಕೊಡಬೇಕಾಗ್ತದೆ. ಅವಳಿಗೆ ಕಬಾಬ್ ಅಂದರೆ ಭಾರಿ ಇಷ್ಟ. ಹಾಗೆ ನಾನು ತಂದ ಕೂಡಲೇ ಹೇಳಿದ್ಲು, ಅಮ್ಮ ನನಗೆ ಕಬಾಬ್ ಮಾಡಿಕೊಡಿ ಅಂತೇಳಿ. ಇನ್ನು ಮಗು ಇಷ್ಟಪಟ್ಟು ಕೇಳುವಾಗ ನಾವು ಯಾಕೆ ಮಾಡಿ ಕೊಡುವುದಿಲ್ಲ ಅಂತ ಹೇಳುವುದಲ್ವ. ಹಾಗೆ ಕಬಾಬೇ ಮಾಡುವ ಅಂತೇಳಿ ಕಬಾಬ್ ಮಾಡಿದ್ದೇನೆ. ಕಬಾಬ್ ಮಾಡಿದರೆ ನನ್ನ ಮಗಳಿಗೆ ಸ್ವಲ್ಪ ಊಟ ಕೂಡ ಚೆಂದ ಮಾಡ್ತಾಳೆ. ಅವಳಿಗೆ ಕಬಾಬ್ ಅಂದರೆ ತುಂಬ ಇಷ್ಟ. ಹಾಗೆಯೇ ನಾನು ಮನೆಯಲ್ಲಿ ದಾಲ್ ಸಾರು ಹಾಗೆ ಕಬಾಬ್ ಇತ್ತು. ಮಗಳಿಗೆ ಊಟ ಕೊಟ್ಟು ನಾನು ಕೂಡ ಊಟ ಮಾಡಿದ್ದೆ. ಊಟ ಆಗಿ ಒಂದು 10 ನಿಮಿಷ ಟಿ ವಿ ನೋಡಿ ಮತ್ತೆ ಮಲಗುವ ಅಂತ ಎಣಿಸಿದೆ. ಹಾಗೆ ನನ್ನ ಮಗಳು ಕೂಡ ನೋಡಿ ಇಲ್ಲಿ ಊಟ ಆದ ನಂತರ ಚೆಂದ ಮಲಗಿದ್ದಾಳೆ. ಅವಳು ಪ್ರತಿ ದಿವಸ ಮಲಗುವಾಗ ಭಾರಿ ಲೇಟ್ ಆಗ್ತದೆ, ಆದರೆ ಇವತ್ತು ಏನಂತ ಗೊತ್ತಿಲ್ಲ, ಬೇಗ ಮಲಗಿದ್ದಾಳೆ. ನೋಡಿ, ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು, ವಿಡಿಯೋ ಹೇಗೆ ಇತ್ತು ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆಯೇ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದುವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.